ಚಂದ್ರಗಿರಿ ಬೆಟ್ಟದ ಮೇಲೆ ಬಾಲೇಶ್ವರ ಮಹಾರಾಜರ ವಿಶೇಷವಾದಂಥ ಶಿವ ಸಾನ್ನಿಧ್ಯವನ್ನು ನಾವು ದರ್ಶನ ಮಾಡೋಣ. ಮಹರ್ಷಿ ವಾಣಿ ಕಾರ್ಯಕ್ರಮದಲ್ಲಿ ನೋಡುವಂಥ ಅದ್ಭುತವಾದಂಥ ಪುಣ್ಯಕ್ಷೇತ್ರಗಳು, ಅದರಲ್ಲೂ ಚಂದ್ರಗಿರಿ ಬೆಟ್ಟ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಭೂಮಿಯಿಂದ ಸುಮಾರು 3000 ಅಡಿ ಮೇಲಿದ್ದೀವಿ ನಾವು. 3000 ಅಡಿ ಮೇಲಿದ್ದು ಚಂದ್ರಗಿರಿ ಬೆಟ್ಟ ಎಂಬತಕ್ಕಂಥ ನಾಮಾಂಕಿತವಾಗಿರ್ತಕ್ಕಂಥ ಈ ಬೆಟ್ಟಕ್ಕೆ ಬರುವಂತಹ ಪರಿಕ್ರಮಣೆ ಬೇರೆ ಥರ ಇರ್ತಕ್ಕಂಥದ್ದು. ಅದಕ್ಕಿಂತ ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ಬಾಲೇಶ್ವರ ಮಹಾರಾಜರ, ಬಾಲೇಶ್ವರ ಅಂದರೆ ಸಾಂಬ ಸದಾಶಿವನೇ, ಶಿವನ ಸತಿಯಾದಂಥ ಅರ್ಧಾಂಗಿ, ಶಿವನ ಅರ್ಧಾಂಗಿಯಾದಂಥ ಸತೀದೇವಿಯ ಶಿರೋಭಾಗದ ಆ ಕೇಶಗಳು ಬಿದ್ದ ಸಾನ್ನಿಧ್ಯ ಅಂತ ಹೇಳ್ತಾರೆ. ಇಲ್ಲಿರ್ತಕ್ಕಂಥ ಈ ವೃಕ್ಷಕ್ಕೆ ಬರ್ತಕ್ಕಂಥ ಪ್ರತಿಯೊಬ್ಬ ಯಾತ್ರಿಕರು ಹಾಗೂ ಈ ದೇವಾಲಯದಲ್ಲಿರ್ತಕ್ಕಂಥ ಅರ್ಚಕರು ಹೇಳ್ತಾರೆ, ದಂಪತಿಗಳು ಬಂದಾಗ ಈ ಒಂದು ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡೋದು ಭಾಳ ವಿಶೇಷ ಅಂತ ಹೇಳ್ತಾರೆ. ಇಲ್ಲಿ ದಂಪತಿಗಳು ಬಂದು, ಅಂದರೆ ಗಂಡ ಹೆಂಡತಿ ದಂಪತಿಗಳು ಬಂದು ಈ ವೃಕ್ಷಕ್ಕೆ ನಮಸ್ಕಾರ ಮಾಡಿ ಇಲ್ಲಿಂದ ಶಿಖರ ದರ್ಶನವನ್ನು ಮಾಡಿದ್ರೆ ಅವರ ಜೀವನದಲ್ಲಿ ಆ ದಾಂಪತ್ಯದಲ್ಲಿರ್ತಕ್ಕಂಥ ಕಲಹಗಳಾಗಲಿ, ದಾಂಪತ್ಯದಲ್ಲಿರ್ತಕ್ಕಂಥ ನ್ಯೂನತೆಗಳಾಗಲಿ, ಅಥವಾ ದಾಂಪತ್ಯಕ್ಕೆ ಆ ಕುಟುಂಬಕ್ಕಿರ್ತಕ್ಕಂಥ ತೊಂದರೆ ತಾಪತ್ರೆಗಳೆಲ್ಲವೂ ಸಹಿತ ದೂರ ಆಗುತ್ತೆ, ಆ ದಾಂಪತ್ಯ ಸುಖಮಯವಾಗಿರುತ್ತೆ ಎಂಬತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾರೆ. ಹಾಗಾಗಿ ಇಲ್ಲಿ ಯಾರೇ ಒಬ್ಬ ಯಾತ್ರಿಕರು ಬಂದರೂ ಸ್ವಾಮಿಯ ದರ್ಶನವನ್ನು, ಆ ಶಿರೋಭಾಗದಲ್ಲಿರ್ತಕ್ಕಂಥ ಶಿಖರ ದರ್ಶನವನ್ನು, ಆ ಪಂಚ ಕಳಶವನ್ನು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ದರ್ಶನ ಮಾಡಿ ಇಲ್ಲಿ 3 ಪ್ರದಕ್ಷಿಣೆ ಬರುವಂತಹದ್ದು ಇಲ್ಲಿನ ವಾಡಿಕೆ. ಪಶುಪತಿನಾಥನ ಸಾನ್ನಿಧ್ಯದಲ್ಲಿ ಬೃಹತ್ ಮಟ್ಟದ ನಂದಿ ಇದೆ. ಆ ನಂದಿ ಕೈಲಾಸದಿಂದ ಸಾಂಬ ಸದಾಶಿವನ್ನೇ ಹುಡ್ಕೊಂಡು ಬಂತು ಅಂತ ಹೇಳ್ತಾರೆ. ಅಂತಹ ಅಷ್ಟು ದೊಡ್ಡದಾದಂತಹ ನಂದಿಯನ್ನು ನೋಡಬೇಕಾದ್ರೆ ಬಹುಶಃ ಎಲ್ಲಾದರೂ ಒಂದು ನಂದಿಯ ವಿಗ್ರಹವನ್ನು, ಅದು ಶಿವ ಸಾನ್ನಿಧ್ಯದಲ್ಲಿ, ಶಿವನ ಸಾನ್ನಿಧ್ಯದಲ್ಲಿ ಇರ್ತಕ್ಕಂತಹ ನಂದಿ, ಬೃಹತ್ ಮಟ್ಟದ ನಂದಿಯನ್ನು ಎಲ್ಲಾದರೂ ನೋಡ್ಬೋದಾದರೆ ಅದು ನೇಪಾಳ್ ಪಶುಪತಿನಾಥಲ್ಲಿ ಮಾತ್ರ. ಆದರೆ ಇಲ್ಲಿರ್ತಕ್ಕಂತಹ ನಂದಿ ಪುಟ್ಟದಾದರೂ ಚಿಕ್ಕದಾದರೂ ಶಿವ ಸಾನ್ನಿಧ್ಯದಲ್ಲಿ, ಗರ್ಭಗುಡಿಯಲ್ಲಿರ್ತಕ್ಕಂಥ ಶಿವನ್ನ, ಯಾಕೆಂದರೆ ಮೂಲ ಸಾನ್ನಿಧ್ಯವನ್ನು ಸದಾಕಾಲ ನೋಡಿ ದರ್ಶನ ಮಾಡುವಂಥ ಸೌಭಾಗ್ಯ ಇಲ್ಲಿರ್ತಕ್ಕಂತಹ ಈ ನಂದಿದು. ಬಾಲೇಶ್ವರರ ಸಾನ್ನಿಧ್ಯದ ಇಲ್ಲಿನ ಕಥಾಪವಾಡ ಭಾಳ ವಿಶೇಷವಾಗಿದೆ. ಬಾಲೇಶ್ವರ ಎಂಬತಕ್ಕಂಥ ಶಿವ ಸಾನ್ನಿಧ್ಯ ಎಷ್ಟೇ ಆದರೂ ಶಿವಸತಿ, ಶಿವ ಮತ್ತು ಗಿರಿಜೆ, ಶಿವ ಮತ್ತು ಪಾರ್ವತಿ, ಶಕ್ತಿ ದೇವತೆಯ ಶಕ್ತಿಪೀಠವೂ ಹೌದು, ಶಿವ ಸಾನ್ನಿಧ್ಯವೂ ಹೌದು. ಈ ಸಾನ್ನಿಧ್ಯಕ್ಕೆ ಬಂದು ಒಮ್ಮೆ ದರ್ಶನ ಮಾಡಿದ್ರೆ ಜನ್ಮದಾರಭ್ಯ ಇರ್ತಕ್ಕಂಥ ಕರ್ಮಫಲ ದೂರ ಅಂತ ಇಲ್ಲಿ ಸಾರಿ ಹೇಳ್ತಾರೆ. ಹಾಗೆ ಈ ಸಾನ್ನಿಧ್ಯದಲ್ಲಿ ಹಿಂದೆ ಪೂರ್ವದಲ್ಲಿ ದೇವೇಂದ್ರ, ಇಂದ್ರಪ್ರಸ್ಥ, ಇಂದ್ರನ ಆಶ್ರಮ ಅಲ್ಲ, ಇಂದ್ರನ ಅರಮನೆ. ಇಂದ್ರನ ಅರಮನೆಯಲ್ಲಿ ರಂಬೆ, ಊರ್ವಶಿ, ಮೇನಕೆ ಎಲ್ಲರೂ ಇರ್ತಕ್ಕಂಥ ಸಹಜವೇ. ಆದರೆ ಅಂಥದ್ರಲ್ಲಿ ರಂಬೆ ಆ ಒಂದು ಇಂದ್ರನ ಆಸ್ಥಾನದಿಂದ ಹೊರಬಂದಿರ್ತಾಳೆ. ಇಂದ್ರನ ಆಸ್ಥಾನದಿಂದ ರಂಬೆ ಹೊರಗಡೆ ಬಂದಾದ ನಂತರ ಮನನೊಂದು ಭಾಳಷ್ಟು ಒದ್ದಾಡುವಂತಹ ಕಾಲ, ಮನಸ್ಸು ನೊಂದುಕೊಂಡಿರ್ತಕ್ಕಂಥ ಕಾಲ.
ಅಂತಹ ಒಂದು ಸುಂದರವಾದಂಥ ಆಸ್ಥಾನ ಬಿಟ್ಟು ಬಂದನಲ್ಲ ಎಂಬತಕ್ಕಂಥ ಮನಸ್ಥಿತಿ. ಆ ಸಮಯದಲ್ಲಿ ಸುಮುಖ ಎಂಬತಕ್ಕಂಥ ಅಲ್ಲಿನ ಇನ್ನೊಬ್ಬ ವ್ಯಕ್ತಿ ರಂಬೆಗೆ ತಾನು ಆಲಿಂಗನ ಮಾಡಿಕೊಂಡು ತನ್ನ ಒಂದು ಆಸೆ ತೀರಿಸಲಿಕ್ಕಾಗೋ ಅಥವಾ ತನ್ನ ಆಸೆಗಾಗೋ ಒಮ್ಮೆ ಆಲಿಂಗನ ಮಾಡ್ತಾನೆ. ಆಲಿಂಗನ ಮಾಡಿದಾದ ನಂತರ ಆ ಸುಮುಖನಿಗೆ ಶಾಪವನ್ನು ಕೊಡ್ತಾಳೆ ರಂಬೆ. ರಂಬೆ ಕೊಡುವಂಥ ಶಾಪದಿಂದ ಸುಮುಖ ಭಾಳಷ್ಟು ಸೋತು ಸುಣ್ಣನಾಗ್ತಾನೆ, ಸೋಲ್ತಾನೆ, ಭಾಳ ನೋವು ಅನುಭವಿಸ್ತಾನೆ. ನೋವು ಅನುಭವಿಸಿದ ನಂತರ ತಾನು ಯಾವಾಗ ಆ ಶಾಪಗ್ರಸ್ತನಾಗ್ತಾನೋ ಆತ ಭೂಮಿಗೆ ಬರ್ತಾನೆ. ಭೂಮಿಗೆ ಬಂದು ಈ ಸಾನ್ನಿಧ್ಯದಲ್ಲಿರ್ತಕ್ಕಂತಹ ಸ್ವಾಮಿಯ ದರ್ಶನ ಮಾಡ್ತಾನೆ. ದರ್ಶನ ಮಾಡಿ ಸ್ವಾಮಿಗೆ ಪ್ರತಿನಿತ್ಯ ಈ ಸ್ವಾಮಿಯನ್ನು ದರ್ಶನ ಮಾಡುವಂಥ ಕಾಲ ಇಲ್ಲೋರ್ವ ಋಷಿ ಕಾಣಿಸ್ಕೊಂಡು ಆ ಋಷಿ ಹೇಳುವಂಥ ಮಾತು, ಇಲ್ಲಿರ್ತಕ್ಕಂಥ ಶಿವ ಸಾನ್ನಿಧ್ಯಕ್ಕೆ ನೀನು 21 ದಿನ ಆಗಲಿ 48 ದಿನ ಆಗಲಿ ಒಂದು ಮಂಡಲಾಚರಣೆ ಆಗಲಿ ಪ್ರತಿನಿತ್ಯ ಸ್ನಾನ ಸಂಧ್ಯಾವಂದನೆಗಳನ್ನು ಮುಗಿಸ್ಕೊಂಡು ಸ್ವಾಮಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಇಲ್ಲಿರ್ತಕ್ಕಂಥ ನಂದಿಯ ಕಿವಿಯಲ್ಲೂ ಹಾಗೂ ಶಿವ ಸಾನ್ನಿಧ್ಯದಲ್ಲೂ ನೀನು ಬಂದ ವಿಚಾರ, ನಿನಗೆ ಕಷ್ಟ ಇರ್ತಕ್ಕಂಥ ವಿಚಾರವನ್ನು ಸವಿಸ್ತಾರವಾಗಿ ತಿಳಿಸು ಅಂತ ಹೇಳ್ತಾರೆ. ಅದಾದ ನಂತರ ಆ ಋಷಿಮುನಿ ಹೇಳಿದಂಥ ಕಾಲ, ಹೇಳಿದಂತಹ ಮಾತನ್ನು ಆಲಿಸಿ ಅದೇ ಪ್ರಕಾರ ಪ್ರತಿನಿತ್ಯ ಶಿವನ ಸಾನ್ನಿಧ್ಯದಲ್ಲಿ ಒಂದು ಪ್ರಾರ್ಥನೆ ಮಾಡಿ ನಂದಿಯ ಕಿವಿಯಲ್ಲಿ ಈ ಒಂದು ತನ್ನ ಸಂಕಷ್ಟವನ್ನು ಹೇಳ್ಕೊತಾನೆ. ಅದಾದ ನಂತರ ಶಿವ ಪ್ರತ್ಯಕ್ಷನಾಗಿ ತನ್ನೊಳಗಿರ್ತಕ್ಕಂಥ ದೋಷಗಳನ್ನು ದೂರ ಮಾಡ್ತಾನೆ. ಪುನಃ ರಂಭಾ ಮತ್ತು ಸುಮುಖರಿಬ್ಬರೂ ಸಹಿತ ಇಂದ್ರನ ಆಸ್ಥಾನವನ್ನು ಸೇರಿಕೊಳ್ತಾರೆ. ಆದ್ದರಿಂದ ಯಾರೊಬ್ಬರಿಗಾದರೂ ಸಹಿತ ಕಷ್ಟ ಅಂತ ಬರ್ತಕ್ಕಂಥವರಿಗೆ ಶಿವ ಸಾನ್ನಿಧ್ಯಕ್ಕೆ ಬಂದು ಇಲ್ಲಿರ್ತಕ್ಕಂಥ ನಂದಿಯಲ್ಲಿ ಆ ನಂದಿಯ ಕಿವಿಗಳಲ್ಲಿ ಈ ಒಂದು ತನ್ನ ಕಷ್ಟವನ್ನು ಹೇಳಿಕೊಂಡು ತಾನು ಶಿವ ಸಾನ್ನಿಧ್ಯದಲ್ಲಿ ಶಿವ ದರ್ಶನ ಮಾಡಿದ್ರೆ ತನಗೆ ಮುಕ್ತಿ, ಭಗವಂತನ ಪಾದ ಸಿಗುತ್ತೆ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಶಿವಾನುಗ್ರಹ ಸಿಗುತ್ತೆ ಎಂಬತಕ್ಕಂಥದ್ದು ಇಲ್ಲಿನ ಕಥಾಶ್ರವಣ ಹೇಳುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಕಂ ವಂದನಾನ್ ಮೃತ್ಯೋರ್ಮುಕ್ಷಿ ಯಮಾಮೃತಾತ್. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇವತ್ತಿನ ದಿವಸ ಬಹಳ ಪುರಾಣ ಪ್ರಸಿದ್ಧಿ ಕ್ಷೇತ್ರವಾಗಿರ್ತಕ್ಕಂಥ ಚಂದ್ರಗಿರಿಗೆ ನಾವು ಬಂದಿರತಕ್ಕಂಥದ್ದಿದೆ. ಈ ಒಂದು ಸಾನ್ನಿಧ್ಯ ಇರ್ತಕ್ಕಂಥದ್ದು ನೇಪಾಳ ಅಂತಂದರೆ ನಮ್ಮೆಲ್ರಿಗೂ ಕೂಡ ಆ ಸುಂದರವಾಗಿರ್ತಕ್ಕಂಥ ರಜಿತಮಯವಾಗಿರ್ತಕ್ಕಂಥ ಆ ಒಂದು ಐಸು ಅಂತ ಏನು ಹೇಳ್ತೀವಿ, ಆ ಒಂದು ಹಿಮಾಲಯ ಪರ್ವತಗಳ ಒಂದು ತವರೂರು ಅಂತಲೇ ಹೇಳ್ಬೋದು. ಸಾಕಷ್ಟು ಬೆಟ್ಟ ಗುಡ್ಡಗಳಿದೆ. ಅದೆಲ್ಲದರ ಮಧ್ಯದಲ್ಲಿ ಸಾಕಷ್ಟು ಶಕ್ತಿ ಸಾನ್ನಿಧ್ಯ ಅಂತಲೇ ಹೇಳ್ಬೋದು ಈ ಒಂದು ಚಂದ್ರಗಿರಿ. ಪಶುಪತಿನಾಥ ಕ್ಷೇತ್ರ ಭಗವಂತನ ದರ್ಶನವನ್ನು ಮಾಡಿದ್ದಾದ ನಂತರ ಅಲ್ಲಿಂದ ಸರಿಸುಮಾರು ಒಂದು 10 ರಿಂದ 15 ಕಿಲೋಮೀಟರ್ ಪರಿಕ್ರಮಿಸಿದ್ದೆ. ಆದರೆ ಈ ಒಂದು ಚಂದ್ರಗಿರಿ ಎಂಬತಕ್ಕಂಥ ಸುಂದರವಾಗಿರ್ತಕ್ಕಂಥ ಒಂದು ತಾಣ ಬರುತ್ತೆ. ಈ ಒಂದು ಸಾನ್ನಿಧ್ಯಕ್ಕೆ ತಲುಪಬೇಕಂತಂದರೆ ಮೂಲತಃ ಒಂದು ಕೇಬಲ್ ಕಾರ್ ಅಂತಂದರೆ ಒಂದು ವೈರ್ನ ಮೇಲೆ ಒಂದು ಎಲೆಕ್ಟ್ರಿಕ್ ಕಾರಿನ ಮುಖಾಂತರ ನಾವು ಮೇಲೆ ಬರ್ಬೋದಾಗತ್ತೆ. ಕುದುರೆಯ ಮುಖಾಂತರನೂ ಕೂಡ ನಾವು ಮೇಲೆ ಬರ್ಬೋದಾಗತ್ತೆ. ಸಾಕಷ್ಟು ಮಾರ್ಗಗಳಿದ್ದಾವೆ. ಎಲ್ಲದೂ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಇನ್ನು ಮೇಲೆ ತಲುಪಿದ್ದಾದ ಮೇಲೆ ಇಲ್ಲಿ ಭಗವಂತನ ಸಾನ್ನಿಧ್ಯದಲ್ಲಿ ಬಹಳ ವಿಶೇಷವಾಗಿ ಗಣಪತಿ ಮತ್ತು ಆಂಜನೇಯ ಇವರಿಬ್ಬರು ಕೂಡ ಇರ್ತಕ್ಕಂಥವ್ರು ಇದ್ದಾರೆ. ಪ್ರಧಾನವಾಗಿ ಶಿವಲಿಂಗದ ದರ್ಶನವನ್ನು ಕೂಡ ನಾವು ಮಾಡ್ತಕ್ಕಂಥವ್ರು ಇರ್ತೀವಿ. ಮತ್ತು ಸ್ವರ್ಣಮಯವಾಗಿರ್ತಕ್ಕಂಥ ಬಹಳ ವಿಶೇಷವಾಗಿರ್ತಕ್ಕಂಥ ನಂದಿ, ಅದನ್ನು ಕೂಡ ನಾವೆಲ್ಲರೂ ಗಮನಿಸ್ತಕ್ಕಂಥವ್ರು ಇರ್ತೀವಿ. ಹಾಗಾಗಿ ಈ ಒಂದು ಸಾನ್ನಿಧ್ಯದ ಮತ್ತೊಂದು ಪ್ರತೀತಿ ಏನಪ್ಪ ಅಂತಂದರೆ, ಇಲ್ಲಿ ಮೊದಲಿಂದನೂ ಕೂಡ ಒಂದು ವಿಚಾರ ಗಮನದಲ್ಲಿರ್ತಕ್ಕಂಥದ್ದು ತಾಯಿಯ ಶಿರೋಭಾಗ ಅಂತಂದರೆ ಹಣೆಯ ಭಾಗ ಈ ಒಂದು ಸಾನ್ನಿಧ್ಯದಲ್ಲಿ ಬಿದ್ದಿರ್ತಕ್ಕಂಥದ್ದು ಅಂತಂದರೆ ಇದನ್ನು ಕೂಡ ಒಂದು ರೀತಿ ಶಕ್ತಿಪೀಠ ಅಂತಲೇ ಹೇಳ್ಬೋದು. ಈ ಒಂದು ಸಾನ್ನಿಧ್ಯದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಗಂಟೆ ನಾವು ಎಲ್ಲ ದೇವಸ್ಥಾನದಲ್ಲೂ ಕೂಡ ನೋಡಿರ್ತೀವಿ. ಆದರೆ ಇಲ್ಲಿರ್ತಕ್ಕಂಥ ಗಂಟೆಗೆ ಒಂದು ವೈಶಿಷ್ಟ್ಯತೆ ಏನಪ್ಪ ಅಂತಂದರೆ, ಇಷ್ಟು ಎತ್ತರದ ಬೆಟ್ಟವನ್ನು ಪರಿಕ್ರಮಿಸಿದ್ದಾದ ನಂತರ ನಮ್ಮ ಮನಸ್ಸಿನಲ್ಲಿ ಏನಾದರೂ ಒಂದು ಸಂಕಲ್ಪ ಇದ್ದರೆ ಆ ಸಂಕಲ್ಪ ಈಡೇರಬೇಕಾದ್ರೆ, ಭಗವಂತನಿಗೆ ಅದು ಸಲ್ಲಬೇಕಾದ್ರೆ ಇಲ್ಲಿ ಒಮ್ಮೆ ಗಂಟೆಯ ಮುಂದೆ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಒಂದು ಇಚ್ಛೆಯನ್ನು ಪೂರೈಸಿಕೊಳ್ಳಿಕ್ಕಾಗಿ ಭಗವಂತನಲ್ಲಿ ಸಂಕಲ್ಪವನ್ನು ಸಲ್ಲಿಸಿದ್ದಾದ ನಂತರ ಈ ಗಂಟೆಯನ್ನು 3 ಬಾರಿ ಒಡೆದಿದ್ದೇ ಆದರೆ ಭಗವಂತನ ಕಿವಿಗೆ ಬೀಳ್ತಕ್ಕಂಥದ್ದಿರುತ್ತೆ. ಆಗ ನಮ್ಮ ಇಷ್ಟಾರ್ಥಗಳು ಕಾರ್ಯಸಿದ್ಧಿ ಆಗುತ್ತೆ ಅಂತ ಹೇಳಿ ಈಗ ನಾವೂ ಕೂಡ ರಾಜ್ಯದಲ್ಲಿ ಮಳೆ ಕಡಿಮೆ ಆಗಿದೆ, ದೇಶದಲ್ಲಿ ಮಳೆ ಕಡಿಮೆ ಆಗಿದೆ, ಸಾಕಷ್ಟು ಸಮಸ್ಯೆಗಳು ಉಂಟಾಗಿದೆ, ಪ್ರಕೃತಿ ವಿಕೋಪಕ್ಕೋಗಿದೆ. ಹಾಗಾಗಿ ಪಶುಪತಿನಾಥ ಕ್ಷೇತ್ರದಲ್ಲೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಸಂಕಲ್ಪವನ್ನು ಮಾಡಿದ್ವಿ. ಹಾಗಾಗಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಆದಷ್ಟು ಬೇಗ ಮಳೆ ಆಗಲಿ ಅಂತ ನಾನು ಕೂಡ ಪರಮೇಶ್ವರನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.
ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹರಶಂಭೋ ಮಹಾದೇವ ವಿಶ್ವೇಶ್ವರ ಹರಿವಲ್ಲಭ ಸಾಂಬ ಸದಾಶಿವ ಮಹಾರಾಜ್ ಕಿ ಜೈ. ಶಿವನ ಪ್ರಾರ್ಥನೆ ಮಾಡ್ತಾ ಬದರಿ ಕೇದಾರ್ ಎಂಬತಕ್ಕಂಥದ್ದು ಎಲ್ಲರಿಗೂ ತಿಳಿದಿರತಕ್ಕಂಥ ವಿಚಾರ. ಕೇದಾರಲ್ಲಿರ್ತಕ್ಕಂಥ ಸಾಂಬ ಸದಾಶಿವನ ದರ್ಶನ ಪರಮ ಪವಿತ್ರ ಅಂತ ಹೇಳ್ತಾರೆ. ಆದರೆ ಪಾಂಡವರು ಕೇದಾರಲ್ಲಿರ್ತಕ್ಕಂಥ ಶಿವನ ದರ್ಶನಕ್ಕಾಗಿ ಶಿವ ಇಲ್ಲೇ ಇದ್ದಾನೆ ಅಂತ ಹೇಳಿ ಕೇದಾರ್ ಯಾತ್ರೆ ಮಾಡಿದಾಗ ಕೇದಾರಲ್ಲಿರ್ತಕ್ಕಂಥ ಶಿವನ ದರ್ಶನ ಮಾಡಿ ಆ ಶಿವನ ವಿಶೇಷವಾದಂಥ ಬೆನ್ನಿನ ಭಾಗ ಅಂದರೆ ಶಿವ ಅಲ್ಲಿಂದ ಆಚೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಎತ್ತಿನ ಆಕಾರವಾಗಿ ಅಥವಾ ಒಂದು ಬಸವನ ಆಕಾರವಾಗಿ ಮುಂದೆ ನಡೆಯುವಾಗ ಬಸವನ ಹಿಂಭಾಗದಲ್ಲಿರ್ತಕ್ಕಂಥ ಬೆನ್ನಿನ ಭಾಗ ಮಾತ್ರ ಕೇದಾರಲ್ಲಿದೆ ಅಂತ ಹೇಳ್ತಾರೆ. ಆದರೆ ಈಗ ನಾವು ಬಂದಿರತಕ್ಕಂಥ ಈ ಕ್ಷೇತ್ರ ಇದು ಡೋಲೇಶ್ವರ ಎಂಬತಕ್ಕಂಥದ್ದು ನೇಪಾಳ ಸಮೀಪ ಇರ್ತಕ್ಕಂಥ ಕಠ್ಮಂಡು ನೇಪಾಳ ಸಮೀಪ ಇರ್ತಕ್ಕಂಥದ್ದು ಡೋಲೇಶ್ವರ ಸಾನ್ನಿಧ್ಯದಲ್ಲಿರ್ತಕ್ಕಂಥದ್ದು ಶಿರೋಭಾಗ ಅಂದರೆ ಸಾಂಬ ಸದಾಶಿವನ ಶಿರೋಭಾಗ ಇಲ್ಲಿದೆ ಎಂಬತಕ್ಕಂಥದ್ದು ಇಲ್ಲಿನ ಒಂದು ಐತಿಹ್ಯ ಇದೆ. ಇದನ್ನು ನಾವು ದರ್ಶನ ಮಾಡೋಣ ಬನ್ನಿ. ಸಾಂಬ ಸದಾಶಿವನ ಸಾನ್ನಿಧ್ಯದಲ್ಲಿ ಈ ಬೃಹತ್ ಮಟ್ಟದ ನಾಗವೂ ಇಲ್ಲಿದೆ. ಎಷ್ಟೇ ಆದರೂ ಈ ನಾಗನಲ್ಲಿರ್ತಕ್ಕಂಥದ್ದೇ ಒಂದು ವಿಶೇಷತೆ ಇದೆ. ಈ ಶಿವ ಸಾನ್ನಿಧ್ಯದಲ್ಲಿ ನಾಗ ಇರಲೇಬೇಕು. ಹಾಗೆ ಈ ಭಾಗದ ಜನ ಹೇಳ್ತಾರೆ, ಈ ಭಾಗದಲ್ಲಿ ಸಾಕಷ್ಟು ಬೃಹತ್ ಮಟ್ಟದ ನಾಗಗಳಿದೆ, ಸರ್ಪಗಳಿದೆ ಅಂತ. ಆ ಸರ್ಪಗಳು ಭಾಳ ಬೃಹದಾಕಾರವಾಗಿರ್ತಕ್ಕಂಥ ಸರ್ಪಗಳಿದೆ, ಆದರೆ ಈ ಭಾಗದಲ್ಲಿ ಯಾರಿಗೂ ತೊಂದರೆ ಕೊಡೋದಿಲ್ಲ,
ಈ ಭಾಗದಲ್ಲಿ ಬರ್ತಕ್ಕಂಥ ಭಕ್ತರಿಗೂ ಎಷ್ಟೋ ಜನಕ್ಕೆ ಸರ್ಪಗಳು ಕಾಣುತ್ತೆ ಅಂತಲೂ ಹೇಳ್ತಾರೆ. ಏನು ಕಾಣುತ್ತೋ ಸರ್ಪ ನೋಡಿದ್ರೆ ಎಂಥವ್ರಿಗೂ ಭಯ ಅಂತೂ ಆಗುತ್ತೆ. ಆದರೆ ಒಂದಂತೂ ಸತ್ಯ, ಶಿವ ಸಾನ್ನಿಧ್ಯದಲ್ಲಿ ಇಂತಹ ಅದ್ಭುತವಾದಂತಹ ಒಂದು ಸರ್ಪವನ್ನು, ನಾಗವನ್ನು, ಈ ನಾಗದೇವರನ್ನು ಮಾಡಿಟ್ಟಿದ್ದಾರೆ. ಅದು ನೋಡಿ ಆನಂದಿಸೋಣ. ಹಾಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ. ಯಾರಿಗೆಲ್ಲ ಸರ್ಪದೋಷಗಳಿದೆ, ನಾಗದೋಷ ಇದೆ, ಅಥವಾ ಸರ್ಪದೋಷದಿಂದ ಒದ್ದಾಡ್ತಿರ್ತಕ್ಕಂಥವ್ರು, ನರಳುತ್ತಿರ್ತಕ್ಕಂಥವ್ರು ಯಾರಿದ್ದೀರಿ, ನಿಮ್ಮೆಲ್ಲರಿಗೂ ಸಹಿತ ಇವತ್ತಿನಿಂದ ಈ ಒಂದು ದರ್ಶನ ಆದ ನಂತರ ತಮ್ಮೆಲ್ಲರಿಗೂ ಒಳಿತಾಗಲಿ, ಶುಭವಾಗಲಿ. ಅದರಲ್ಲೂ ಸಾಂಬ ಸದಾಶಿವನ ಸಾನ್ನಿಧ್ಯದಲ್ಲಿ ತ್ರಾಂಬಕೇಶ್ವರನ ಆರಾಧನೆ ಮಾಡ್ತಾ ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹ ಸಿಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಜೊತೆಗೆ ಈ ಸರ್ಪಕ್ಕೆ ವಿಶೇಷವಾದಂತಹ ಸ್ಫಟಿಕ ಸಾಲಿಗ್ರಾಮದ ಕಣ್ಣುಗಳನ್ನಿಟ್ಟಿದ್ದಾರೆ. ಆ ಕಣ್ಣು ನೋಡಿದ್ರೇ ಹಬ್ಬ ಮೈ ಜುಮ್ಮನ್ನತ್ತೆ ಮಾಡಿರುವಂತಹ ಈ ಕಲೆ. ಆದರೆ ಆ ಕಣ್ಗಳಲ್ಲಿರ್ತಕ್ಕಂಥ ಶಕ್ತಿ, ಅದು ನೋಡಲಿಕ್ಕೆ ಆನಂದವೇ ಸರಿ. ನಾವಿವತ್ತಿಗೆ ನೇಪಾಳಕ್ಕೆ ಪ್ರಯಾಣ ಮಾಡಿದ್ದೇವೆ ಭಾರತದಿಂದ. ಏನಕ್ಕಪ್ಪ ಅಂತ ಹೇಳಿದ್ರೆ, ಇವತ್ತು ನಾವು ಒಂದು ಕೋರಿಕೆಯನ್ನು ತೊಗೊಂಬಂದಿದ್ದೀವಿ. ನಾನು ಕೆಲವೊಂದು ದಿನಗಳ ಮುಂಚೆ ಗುರುಗಳನ್ನ ಭೇಟಿ ಮಾಡೋಕ್ಕೆ ಜೀ ಕನ್ನಡ ಚಾನಲ್ಗೆ ತೆರಳಿದ್ದೆ. ಆವಾಗ ನನ್ನ ಒಂದು ಮನದ ಆಸೆ ಇತ್ತು. ಆ ಮನದ ಆಸೆ ಏನಂತ ಹೇಳಿದ್ರೆ, ಪ್ರತಿ ಸಾರಿ ಕೂಡ ನಮ್ಮ ತಾಯಿಯವರು ಹೇಳ್ತಿದ್ರು, ನೋಡಪ್ಪ ಆನಂದ ಗುರೂಜಿಯವರ ಮಾರ್ಗದರ್ಶನ ತಗೋ, ಅವ್ರದ್ದು ಒಂದು ಏನು ದಾರಿಲಿದೆ, ಏನು ದಾರಿಲಿ ಹೇಳ್ಕೊಡ್ತಾರೆ, ಅದ್ರಲ್ಲಿ ನೀನು ಹೋಗು ಅಂತ. ಹೌದು, ಅದು ಬಹಳ ನಿಜ ಇದೆ. ಅದು ಎಂದಿಗೂ ಸುಳ್ಳಾಗಿಲ್ಲ. ಯಾಕಂದರೆ ಆನಂದ ಗುರೂಜಿಯವರ ಪ್ರತಿಯೊಂದು ಮಾತು ನೈಜ ಘಟನೆಗಳಿಗೆ ಮತ್ತು ನಿಜ ಆಧಾರಿತವಾಗಿರುತ್ತದೆ. ಅದೇ ರೀತಿ ನಮ್ಮ ತಾಯಿಯ ಆಸೆ ಕೂಡ ಇದಾಗಿತ್ತು. ಏನಂತ ಹೇಳಿದ್ರೆ, ಗುರೂಜಿ ಒಟ್ಟಿಗೆ ಒಂದು ಪ್ರಯಾಣ ಮಾಡಿ ಒಂದು ಸಾಮಾಜಿಕ ಒಂದು ಕಳಕಳಿಯಲ್ಲಿ ತೊಡಗಿಕೊಂಡು ಒಂದು ಕಾರ್ಯ ನೆರವೇರಿಸ್ಕೊಡ್ಬೇಕು ಅಂತ. ಅದೇ ರೀತಿ ನಾನು ಮತ್ತು ಮಹರ್ಷಿವಾಣಿ ಈ ಕಾರ್ಯಕ್ರಮದ ಮುಖ್ಯ ಗುರುಗಳು ಏನಿದ್ದಾರೆ, ಅವರು ಆನಂದ್ ಗುರೂಜಿಯವರು, ಅವರೊಟ್ಟಿಗೆ ಇವತ್ತು ನಾವು ನೇಪಾಳದ ಪಶುಪತಿನಾಥ ಮತ್ತು ಬಾಲನಾಥ ಮಂದಿರಕ್ಕೆ ಪ್ರಯಾಣ ಮಾಡಿದ್ದೇವೆ. ಈ ಮಂದಿರಕ್ಕೆ ಪ್ರಯಾಣ ಮಾಡಿ ಏನಿದೆ ಅಂತ ಹೇಳಿದ್ರೆ, ಇಲ್ಲಿ ದರ್ಶನ ಮಾಡಿ ಪ್ರತಿಯೊಬ್ಬರಿಗೂ ಈ ನಮ್ಮ ರಾಜ್ಯದ ಒಂದು ಎಲ್ಲ ಒಂದು ಜನಾಂಗಕ್ಕೂ ನಾವಿವತ್ತು ಒಳಿತನ್ನು ಮಾಡಬೇಕಂತ ನಾವಿವತ್ತು ಬೇಡ್ಕೊಂಡಿದ್ದೇವೆ. ಇದರಲ್ಲಿ ಅತಿ ಮುಖ್ಯವಾದದ್ದು ವಿಷಯ ಏನಂತ ಹೇಳಿದ್ರೆ, ಇವತ್ತು ಮಳೆಗೋಸ್ಕರ ಪ್ರಾರ್ಥನೆ. ಹೌದು, ಇವತ್ತು ಮಳೆಗೋಸ್ಕರ ನಾವು ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಈ ಗುರುಗಳ ಹತ್ರ ನಾನು ಏನು ಮನವಿ ಮಾಡ್ಕೊಂಡಿದ್ದೆ ಅದನ್ನು ಅವ್ರು ನೆರವೇರಿಸ್ಕೊಟ್ಟಿದ್ದಾರೆ. ಹೋಮ ಕೂಡ ಮಾಡಿದ್ದೀವಿ, ಹವನ ಕೂಡ ಆಗಿದೆ, ದೇವರ ದರ್ಶನ ಆಗಿದೆ, ದೇವರು ಹೂ ಕೊಟ್ಟಿದ್ದಾನೆ. ಹಾಗಾಗಿ ಇವತ್ತು ನಮ್ಮ ಸಂಕಲ್ಪ ಈಡೇರುತ್ತೆ, ನಮ್ಮ ಇಡೀ ರಾಜ್ಯಕ್ಕೆ ಮಳೆ ಬರುತ್ತೆ. ಗುರುಗಳು ಹೇಳ್ದಂಗೆ ನಾವು ಚಿಂತಿಸೋದು ರಾಜ್ಯದ ಮತ್ತು ರಾಷ್ಟ್ರದ ಯೋಧರಿಗೆ ಮತ್ತು ರೈತರಿಗೆ.
ಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೀಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ. ಜಯ ದುರ್ಗೆ ಜಯ ದುರ್ಗೆ ಜಯ ದುರ್ಗೆ. ಪರಮ ಪವಿತ್ರವಾಗಿರ್ತಕ್ಕಂತಹ ಶಕ್ತಿಪೀಠ. ಶಕ್ತಿಪೀಠ ಇರತಕ್ಕಂಥದ್ದು ಇದು ಸಾಮಾನ್ಯವಾದ್ದಲ್ಲ. ಶಕ್ತಿಪೀಠ ಅಂದರೆ ಅದಕ್ಕೊಂದು ಅದ್ಭುತವಾದ ಶಕ್ತಿ ಇರುತ್ತೆ. ಅಂತಹ ಶಕ್ತಿಪೀಠದಲ್ಲಿ ಸಾಕಷ್ಟು ಜನ ತಾಂತ್ರಿಕರು ಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಕಷ್ಟ ನಷ್ಟಗಳ ಮನದ ತುಮುಲಗಳ
ಕಷ್ಟ ನಷ್ಟಗಳ ಮನದ ತುಮುಲಗಳ ಬಗೆಹರಿಸುವ ಮುನಿಯೇ ನಿನಗಿದು ನಮನ 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 ನೊಂದವರ ಕಣ್ಣೀರು ಒರೆಸುವ ನೀತ ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ ನೊಂದವರ ಕಣ್ಣೀರು ಒರೆಸುವ ನೀತ ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ ಪಾದವ ನೀಡಲು ಪಾಪನಾಶವು ಅಭಯವ ನೀಡಲು ಆನೆಯ ಬಲವು ಪಾದವ ನೀಡಲು ಪಾಪನಾಶವು ಅಭಯವ ನೀಡಲು ಆನೆಯ ಬಲವು ಮಹರ್ಷಿಯೇ ನಿನಗಿದು ನಮನ 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 ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ ದೇವತೆಯ ಸ್ತುತಿಸುವ ನೀತ ವೇದ ಪ್ರಖ್ಯಾತ ಭಕ್ತರ ಗಣವ ಆಶಿಸಿ ಪೊರೆದಿಹ ಮಹರ್ಷಿ ಈತ ದೇವಾನುದೇವತೆಯ ಸ್ತುತಿಸುವ ನೀತ ವೇದ ಪ್ರಖ್ಯಾತ ಭಕ್ತರ ಗಣವ ಆಶಿಸಿ ಪೊರೆದಿಹ ಮಹರ್ಷಿ ಈತ ಶಿಷ್ಟರ ರಕ್ಷಿಸಿ ದುಷ್ಟರ ಶಿಕ್ಷಿಸಿ ಪಾವನಗೊಳಿಸುವ ತಪಸ್ವಿ ಈತ ಶಿಷ್ಟರ ರಕ್ಷಿಸಿ ದುಷ್ಟರ ಶಿಕ್ಷಿಸಿ ಪಾವನಗೊಳಿಸುವ ತಪಸ್ವಿ ಈತ ಮಹರ್ಷಿಯೇ ನಿನಗಿದು ನಮನ 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 ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ ಮಹರ್ಷಿ ಹೇ ತಪಸ್ವಿ ನೀ ಜ್ಞಾನದಾತನು ಹೇ ಮಹರ್ಷಿ ಹೇ ತಪಸ್ವಿ ನೀ ಶಾಂತಿ ದೂತನು ಹೇ ಮಹರ್ಷಿ ಹೇ ತಪಸ್ವಿ ನೀ ಜ್ಞಾನದಾತನು ಹೇ ಮಹರ್ಷಿ ಹೇ ತಪಸ್ವಿ ನೀ ಶಾಂತಿ ದೂತನು ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ ಸೋಲುತ್ತಿರುವ ಮನಗಳ ನೋಡಿ ಗೆಲುವನ್ನು ತರಿಸುವ ಸಾರಥಿ ನೀ ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ
ತಪಸ್ವಿ ನೀ ಶಾಂತಿ ದೂತನು. ಸ್ವರತ ರಂಗದಲ್ಲಿ ಕಣ್ಣ ರೇಖೆಯಲ್ಲಿ ತಿಳಿಯುವೆ ಮನುಜನ ಕಷ್ಟಗಳ. ಸ್ವರತ ರಂಗದಲ್ಲಿ ಕಣ್ಣ ರೇಖೆಯಲ್ಲಿ ತಿಳಿಯುವೆ ಮನುಜನ ಕಷ್ಟಗಳ. ಸುಲಭ ರೀತಿ ಪರಿಹಾರ ತಿಳಿಸಿ ನೀಡುವೆ ನಮಗೆ ನೆಮ್ಮದಿಯ. ಗುರು ನೆಮ್ಮದಿಯ ನೀಡುವೆಯ. ನಮ್ಮ ಆರಾಧನೆಯ ನೀ ಸ್ವೀಕರಿಸುವೆಯ. ಗುರು ನೆಮ್ಮದಿಯ ನೀಡುವೆಯ. ನಮ್ಮ ಆರಾಧನೆಯ ನೀ ಸ್ವೀಕರಿಸುವೆಯ. ಹೇ ಮಹರ್ಷಿ ಹೇ ತಪಸ್ವಿ ನೀ ಜ್ಞಾನದಾತನು. ಹೇ ಮಹರ್ಷಿ ಹೇ ತಪಸ್ವಿ ನೀ ಶಾಂತಿ ದೂತನು. ವನಸಿರಿಗಳ ವ್ಯಾಖ್ಯಾನ ನೀಡಿ ವ್ಯಾಧಿಯ ಕಳೆಯುವ ವೈದ್ಯನು ನೀ. ವನಸಿರಿಗಳ ವ್ಯಾಖ್ಯಾನ ನೀಡಿ ವ್ಯಾಧಿಯ ಕಳೆಯುವ ವೈದ್ಯನು ನೀ. ಶಾಂತಿಯ ಸಾರುತ್ತ ಪ್ರೀತಿಯ ತೋರುವ ಶೋಭಿಸುತ್ತಿರೋ ಶ್ವೇತಾಂಬರಿಣಿ. ಆನಂದ ಮಹರ್ಷಿಯ ನೋಡುವೆಯ. ನಮ್ಮ ಗುರುವಿನ ಆಶೀರ್ವಚನ. ಮಹಾರುದ್ರ ಯಾಗ ನೆರವೇರ್ತಾ ಇರ್ತಕ್ಕಂಥದ್ದಿದೆ, ಅದರಲ್ಲೂ ಮುತ್ಯಾಲಮ್ಮ ದೇವಿಯ ದೇವಸ್ಥಾನದಲ್ಲಿ. ಈ ಯಾಗ ನಡಿಲಿಕ್ಕೂ ಕೂಡ ಒಂದು ಅರ್ಥ ಇದೆ. ಏನಪ್ಪ ಅಂತಂದರೆ, ಕಳೆದ ವಾರ ನಾನಾಗಲಿ, ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಗುರುಜಿರವರ ಪಟ್ಟ ಶಿಷ್ಯರಾಗಿರ್ತಕ್ಕಂಥ RK ಶ್ರೀಧರ್ ಅವರು, ನಾವೆಲ್ಲರೂ ಸೇರಿ ನೇಪಾಳನ ಪಕ್ಕದ ಪಕ್ಕದ ದೇಶವಾಗಿರ್ತಕ್ಕಂಥ ನೇಪಾಳನ ಪಶುಪತಿನಾಥ ಕ್ಷೇತ್ರಕ್ಕೆ ನಾವೆಲ್ಲರೂ ಕೂಡ ಹೋಗಿ ಬಂದಿರತಕ್ಕಂಥದ್ದು. ಅಲ್ಲಿ ಬಹಳ ವಿಶೇಷವಾಗಿ ಭಗವಂತನ ಆರಾಧನೆಯನ್ನು ಮಾಡಿದ್ವಿ. ಭಗವಂತನ ಮೂಲ ಸಾನ್ನಿಧ್ಯದಲ್ಲಿ ಅಭಿಷೇಕವನ್ನು ಮಾಡತಕ್ಕಂಥ ಆ ಒಂದು ಪುಣ್ಯ ಸಮಯದಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡಿರ್ತಕ್ಕಂಥದ್ದು ಇಷ್ಟೇ. ಇಲ್ಲಿ ಸ್ವಾರ್ಥಕ್ಕಾಗಿ ನೆರವೇರಿರ್ತಕ್ಕಂಥ ಕಾರ್ಯಕ್ರಮ ಅಂತೂ ಇದಲ್ಲ. ಲೋಕ ಕಲ್ಯಾಣಾರ್ಥವಾಗಿ ಇಡೀ ಜಗತ್ತೇ ಸುಭಿಕ್ಷವಾಗಿರಬೇಕು ಅಂಥೇಳಿ ಒಂದು ಮಹಾ ಸಂಕಲ್ಪವನ್ನು ಮಾಡಿದ್ರಿ. ಆದಷ್ಟು ಬೇಗ ರಾಜ್ಯದಲ್ಲಿ ಮಳೆ ಆಗಿದ್ದೇ ನಾವು ಮುತ್ಯಾಲಮ್ಮ ದೇವಿಯ ದೇವಸ್ಥಾನದಲ್ಲಿ ನಾವು ಮಹಾರುದ್ರ ಯಾಗವನ್ನು ಮಾಡ್ತೀವಮ್ಮ ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿದ್ವಿ. ಬರ್ತಕ್ಕಂಥ ಸುಮಂಗಲಿಯರಿಗೆ ಅರಿಶಿನ ಕುಂಕುಮದ ವಿತರಣೆಯನ್ನು ಮಾಡ್ತೀವಮ್ಮ ತಾಯಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿದ ಮರುಕ್ಷಣವೇ ನಮ್ಮ ಭಾರತದಲ್ಲಿ ಬಹಳ ವಿಶೇಷವಾಗಿ
ಒಂದು ವಿಶೇಷವಾದಂತಹ ಕ್ಷೇತ್ರ ಪಶುಪತಿ ಇವತ್ತಿನ ದಿವಸ ನೇಪಾಳ ಎಂಬತಕ್ಕಂಥ ಆ ಮಹಾಕ್ಷೇತ್ರದಲ್ಲಿ 2 ಜಿಂಕೆಗಳಾಗಿ ಓಡಾಡ್ತಾ ಇರ್ತಾರೆ. ಯಾವಾಗ ಶಿವ ತನ್ನ ಕಾಯಕವನ್ನು ಮರೀತಾನೆ ಅಂತ ಗೊತ್ತಾಗುತ್ತೋ ಬ್ರಹ್ಮ ವಿಷ್ಣು ಇಂದ್ರಾದಿ ಅಷ್ಟದೇವತೆಗಳೆಲ್ಲರೂ ಸೇರಿ ಶಿವಪಾರ್ವತಿಯರನ್ನು ಹುಡುಕೊಂಡು ಬರ್ತಾರೆ. ಶಿವಪಾರ್ವತಿಯರು ಆ ಸುಂದರವಾದಂಥ ಆ ಹಿಮದ ತೆಪ್ಪಲಲ್ಲಿ ಜಿಂಕೆಗಳಾಗಿ ಓಡಾಡ್ತಾ ಇರ್ತಾರೆ. ಆದರೆ ಶಿವ ಇಲ್ಲೇ ಇದ್ದಾನೆ ಅಂತ ಗುರುವನ್ನು ಹಿಡಿದು ಆ ಒಂದು ಜಿಂಕೆಯ ಕೊಂಬನ್ನು ಹಿಡಿದ್ರೆ ಕೊಂಬು ಮುರಿದು ಬೀಳುತ್ತೆ. ಯಾವ ಸ್ಥಳದಲ್ಲಿ ಕೊಂಬು ಮುರಿದು ಬಿತ್ತೋ ಅದೇ ಸ್ಥಳದಲ್ಲಿ ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷೇಷಾಣ ಅಂದರೆ 5 ತಲೆಗಳುಳ್ಳಂತಹ ವಿಶೇಷವಾಗಿರ್ತಕ್ಕಂಥ ಶಿವಲಿಂಗ ಅಲ್ಲಿ ಸ್ಥಾಪನೆ ಆಗುತ್ತೆ. ಅದೇ ಪಶುಪತಿನಾಥನ ಸಾನ್ನಿಧ್ಯ. ಅಂತಹ ಪಶುಪತಿನಾಥನ ಸಾನ್ನಿಧ್ಯ ಪಶು ಪಕ್ಷಿ ಪ್ರಾಣಿಗಳಿಗೆ ಜಲವನ್ನು ಆಹಾರವನ್ನು ಕೊಡುವಂಥ ಸಾಂಬ ಸದಾಶಿವ. ಬಹುಶಃ ಈ ಕತೆ ನಿಮಗೆ ಗೊತ್ತಿರಬಹುದು, ನಂತರ ನಾನು ತಿಳಿಸ್ಕೊಡ್ತೀನಿ. ಶಿವ ಎಲ್ಲರ ಹೊಟ್ಟೆಗೆ ಅನ್ನ ಆಹಾರವನ್ನು ಕೊಡ್ತಕ್ಕಂಥವನು, ನೀರನ್ನು ಉಣಬಡಿಸ್ತಕ್ಕಂಥವನು, ಪಶುಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಜಲಚರಗಳಿಗೆ ಜೀವರಾಶಿಗಳಿಗೆ ಅನ್ನ ಆಹಾರವನ್ನು ನೀರನ್ನು ಕೊಡ್ತಕ್ಕಂಥವನು. ಅಂತಹ ಶಿವ ನೆಲೆಸಿರುವಂತಹ ನೇಪಾಳ ಎಂಬತಕ್ಕಂಥ ಮಹಾಕ್ಷೇತ್ರ ಪಶುಪತಿನಾಥನ ಸಾನ್ನಿಧ್ಯದಲ್ಲಿ ನಾನು ಮತ್ತು ಶ್ರೀಧರು ಅಲ್ಲಿ ವಿಶೇಷವಾದಂಥ ಒಂದು ಸಂಕಲ್ಪವನ್ನು ಮಾಡಿದ್ವಿ. ಆ ಸಂಕಲ್ಪ ಪ್ರಕಾರವಾಗಿ ಸ್ವಾಮಿಗೆ ನಡೆದಂಥ ಅಭಿಷೇಕವನ್ನು ನೋಡಿ ಸ್ವಾಮಿ ಅಲ್ಲಿ ಸಂಕಲ್ಪ ಮಾಡಿದ್ವಿ, ರಾಜ್ಯಕ್ಕೆ ನಾವಿಲ್ಲಿಂದ ಹೊರಟ್ರೆ ಅಲ್ಲಿ ಮಳೆಯನ್ನು ನೋಡಬೇಕು ಭಗವಂತ, ಶೀಘ್ರವಾಗಿ ಅಲ್ಲಿ ಭಗೀರಥಿ ಆ ಗಂಗೆ ಧರೆಗಿಳಿಬೇಕು ಎಂಬತಕ್ಕಂಥ ಸಂಕಲ್ಪ ಮಾಡಿದ್ವಿ. ಜನನ್ನ ಮೆಚ್ಚಿಸ್ಲಿಕ್ಕೆ ಆನಂದ್ ಗುರುಜಿ ಕೈಲೂ ಆಗಲ್ಲ, ದೇವ್ರ ಕೈಲೂ ಆಗಲ್ಲ. ಆದರೆ ಒಂದು ಸಂಕಲ್ಪ ಗಟ್ಟಿಯಾಗಿತ್ತು. ಅಲ್ಲಿ ಮಾಡಿದಂಥ ಸಂಕಲ್ಪ ರಾಜ್ಯಕ್ಕೆ ಬಂದ ತಕ್ಷಣ ವರ್ಣನ ಕೃಪೆ ಆಯಿತು. ಮಳೆನ ನೋಡಿದ್ವಿ, ಆನಂದಿಸಿದ್ವಿ. ಆದರೆ ಕೊಟ್ಟ ಮಾತಿತ್ತು, ಬೆಂಗಳೂರಿನಲ್ಲಿ ಇದೇ ಪ್ರಕಾರವಾಗಿ ನನ್ನ ಗ್ರಾಮದಲ್ಲಿ ಒಂದು ವಿಶೇಷವಾದಂಥ ತಾಯಿ ಮುತ್ಯಾಲಮ್ಮನ ಸಾನ್ನಿಧ್ಯದಲ್ಲಿ ಬೃಹತ್ ಮಟ್ಟದ ಒಂದು ಯಾಗವನ್ನು ಮಾಡಬೇಕು ಎಂಬತಕ್ಕಂಥ ಸಂಕಲ್ಪ ಅಲ್ಲಿ ಶ್ರೀಧರದಾಗಿತ್ತು. ಹಾಗಾಗಿ ಇವತ್ತು ಈ ಯಾಗದ ಒಂದು ಕೈಂಕರ್ಯ ನಡೀತಾ ಇದೆ. ಯಾಗಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರಿಗೂ ನಿಮ್ಮೆಲ್ಲರಿಗೂ ಸಹಿತ ಒಳಿತಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ 21 ಹವಿಸ್ಸನ್ನು ರುದ್ರದೇವರಿಗೆ ಕೊಡ್ತಾ ಇದ್ದೇನೆ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಈ ಧರ್ಮ ಕಾರ್ಯದಲ್ಲಿ ನನ್ನ ಆತ್ಮೀಯರಾದಂತಹ, ಅದರಲ್ಲೂ ಹೋಡಿ ವಿಜಯಕುಮಾರ್ಗೂ ಬಲಗಡೆ ಇರಬೇಕು, ಶ್ರೀಧರ್ಗೂ ಬಲಗಡೆ ಇರಬೇಕು. ನಮ್ಮ ಗಜ ಅವರು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಯಾವುದೇ ಧರ್ಮ ಕಾರ್ಯ ಆಗಲಿ ನಾನು ನಿಮ್ಮೊಂದಿಗಿದ್ದೀನಿ ಅಂಥೇಳಿ ನನ್ನ ಜೊತೆಯಲ್ಲಿ ಓಡಾಡುವಂತಹ ಒಂದು ಕಲೆ ಅವರದ್ದು. ಯಾಕೆಂದರೆ ದೈವಂ ಮಾನಸರೂಪೇಣ, ದೇವರು ಎಲ್ಲಿದ್ದಾನೆ? ಎಲ್ಲರ ಹೃದಯದಲ್ಲಿದ್ದಾನೆ. ಎಲ್ಲರ ಹೃದಯದಲ್ಲಿದ್ದು ಒಂದು ಒಳ್ಳೆಯದಾಗಲಿ ಅಂತ ಒಂದು ಸಂಕಲ್ಪ ಮಾಡಿದ್ರೆ ಆ ಸಂಕಲ್ಪ ಕಾರ್ಯಸಿದ್ಧಿ ಆಗುತ್ತೆ. ಅಂತಹ ನಿಟ್ಟಿನಲ್ಲಿ ಗಜ ಅವರ ಆ ಸಂಕಲ್ಪ ಇವತ್ತು ಇಲ್ಲಿ ಈಡೇರ್ತಾ ಇದೆ. ಅದಕ್ಕಾಗಿ ಎಲ್ಲರೂ ಸಹಿತ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಹೇಳಿ ಓಂ ನಮಃ ಶಿವಾಯ.
ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ನಡೀತಕ್ಕಂತಹ ಈ ಧರ್ಮದ ರಥಯಾತ್ರೆಯಲ್ಲಿ ಇವತ್ತು ಭಾಳ ವಿಶೇಷವಾಗಿರ್ತಕ್ಕಂಥ ರುದ್ರಯಾಗವನ್ನು ಬಹುಶಃ ನನಗನ್ಸುತ್ತೆ ರುದ್ರಯಾಗದ ಮಹಾಪೂರ್ಣಾವತಿಯ ಆ ಸುಂದರ ಕಾಲವನ್ನು ಗಮನಿಸ್ತಾ ಇದ್ದರೆ ಇನ್ನೇನು ಈಗಲೂ ಆಗಲೋ ವರ್ಣನ ಕೃಪೆ ಶುರುವಾಗ್ಬಿಡುತ್ತೇನೋ, ಮಳೆ ಜಾಸ್ತಿ ಆಗುತ್ತೇನೋ ಎಂಬಂಥ ರೀತಿ ಇಲ್ಲಿನ ವಾತಾವರಣ ಇದೆ. ಇವತ್ತು ಮಳೆಗಾಗಿಯೇ ನಡೆದಂಥ ಈ ಅದ್ಭುತವಾದಂಥ ಕಾಯಕ, ಇದರ ಬಗ್ಗೆ ಮತ್ತಷ್ಟು ನಾನು ತಿಳಿಸೋನಿದ್ದೇನೆ. ಅದಕ್ಕೂ ಮುನ್ನ ನನ್ನ ಆತ್ಮೀಯರು ಹಾಗೂ ಒಬ್ಬ ಜನನಾಯಕನಾಗಿ ಧರ್ಮ ಸಂಸ್ಕೃತಿ ಸಂಪ್ರದಾಯಬದ್ಧವಾದಂಥ ವಿಶೇಷವಾದಂಥ ಕಾಳಜಿ ಉಳ್ಳಂಥ ನಮ್ಮ ಹೂಡಿ ವಿಜಯಕುಮಾರ್ ಅವರು ಸಹಿತ ಮಾತಾಡಲಿದ್ದಾರೆ. ಕಾರ್ಯಕ್ರಮ ಅದ್ಧೂರಿಯಾಗಿ ಆನಂದ್ ಗುರೂಜಿ ಅವರ ನೇತೃತ್ವದಲ್ಲಿ ನಡೆಸ್ಕೊಡೋದಕ್ಕೆ ಆನಂದ್ ಗುರೂಜಿ ಅವರು ಬಂದಿದ್ದಾರೆ. ನಿಜಕ್ಕೂ ಸಂತೋಷ ಆಗ್ತಾಯಿದೆ. ಇವತ್ತಿನ ದಿವಸ ಮಳೆ ಬರಬೇಕು, ರೈತರಿಗೆ, ಜನರಿಗೆ, ಎಲ್ರಿಗೂ ಒಳ್ಳೆಯದಾಗಬೇಕು ಅನ್ನೋ ಉದ್ದೇಶದಲ್ಲಿ ಈ ಒಂದು ಹೋಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಒಂದು ಗ್ರಾಮಸ್ಥರು ಎಲ್ಲರೂ ಸೇರಿ ಈ ಭಾಗದಲ್ಲಿ ಮಾಡ್ತಾ ಇರೋದು ನಿಜಕ್ಕೂ ಆ ಮುತ್ತಾಲಮ್ಮ ತಾಯಿ ಕರ್ಣೆ ಎಲ್ರಿಗೂ ಆಶೀರ್ವಾದ ಮಾಡಿ. ನಾಗವರ ಪಲ್ಯ ಅಂತಂದರೆ ಪ್ರತಿನಿತ್ಯವಾಗಿ ದೇವಸ್ಥಾನದಲ್ಲಿ ಒಳ್ಳೆ ಪೂಜೆ ಪುನಸ್ಕಾರಗಳು ಯಾವಾಗೂ ಕೂಡ ಸದಾ ನಡೀತಾ ಇದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಆನಂದ್ ಗುರೂಜಿ ಅವರ ಒಂದು ಆಶೀರ್ವಾದ ಎಲ್ರಿಗೂ ಸಹ ಸಿಗುತ್ತೆ. ಅವರು ಆಶೀರ್ವಾದ ಮಾಡಬೇಕಂತ ಬಂದಿದ್ದಾರೆ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ, ಭಗವಂತ ಒಳ್ಳೇದು ಮಾಡಲಿ ಅಂತ ಈ ಮುಖಾಂತರ ನಾನು ತಿಳಿಸ್ತಾ ಹೆಚ್ಚಾಗಿ ನಾನು ಮಾತಾಡೋಕ್ಕೆ ಹೋಗಲ್ಲ. ಆನಂದ್ ಗುರೂಜಿ ಅವ್ರನ್ನ ನೋಡೋಕ್ಕೆ ಬಂದಿದ್ದೀರಾ. ಆನಂದ್ ಗುರೂಜಿ ಅವರ ಆಶ್ವಾಸನೆಗಳು ತಾವೆಲ್ಲ ವೀಕ್ಷಣೆ ಮಾಡೋಕ್ಕೆ ಬಂದಿರೋದಕ್ಕೋಸ್ಕರ ಅವರೇ ಇದನ್ನು ಮುಂದುವರಿಸ್ತಾರಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಧರ್ಮೋ ರಕ್ಷತಿ ರಕ್ಷಿತಃ ಅಂದರೆ ಧರ್ಮವನ್ನು ನಾವು ರಕ್ಷಣೆ ಮಾಡಿದ್ರೆ ಆ ಧರ್ಮ ನಮ್ಮನ್ನು ಕಾಯುತ್ತೆ ಅಂತ ಆ ಒಂದು ಏನು ಶ್ಲೋಕಕ್ಕೆ ಇದೊಂದು ಉದಾಹರಣೆ ಅಂತ ಅನ್ಬೋದು. ಆನಂದ ಗುರೂಜಿಯವರು ನಮ್ಮ ಅಡ್ವೊಕೇಟ್ ಅಸೋಸಿಯೇಷನ್ಗೆ ಕೂಡ ಕರೆಸಿದ್ವಿ, ನಾವು ವಕೀಲರು ನಾವೇ ಕರೆಸಿದ್ವಿ ಅವ್ರನ್ನ. ಯಾಕಂದರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದು ಅವರ ಒಂದು ಮನಸ್ಸಿನಲ್ಲಿ ಇದೆ. ಅವರು ಇವಾಗ ಅವ್ರ ಮಗ ಕೂಡ ಈ ಒಂದು ಕಾರ್ಯಕ್ರಮದ ಸಂಪೂರ್ಣವಾಗಿರತಕ್ಕಂಥ ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತಕ್ಕಂಥ ನಮ್ಮ RK ಶ್ರೀಧರ್ ಅವರಾಗಿರ್ಬೋದು, ಅವರಿಗೆ ಪ್ರತಿ ಕ್ಷಣವೂ ಕೂಡ ಬೆನ್ನೆಲುಬಾಗಿ ನಿಂತಿರತಕ್ಕಂಥ ನಮ್ಮ ಹೂಡಿ ವಿಜಯಕುಮಾರ್ ಜೀರವರಾಗಿರ್ಬೋದು ಮತ್ತು ಗಜೇಂದ್ರ ಜಿ ಅವರಾಗಿರ್ಬೋದು, ಮತ್ತು ಈ ಭಾಗದ ವಿಧಾನಸಭಾ ಕ್ಷೇತ್ರದ ನಾಯಕರಾಗಿರ್ತಕ್ಕಂಥ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಆನಂದ್ ಜೀರವರಾಗಿರ್ಬೋದು ನಮ್ಮ ಪಕ್ಕದಲ್ಲಿ ಕೂತಿದ್ದಾರೆ. ಅವರೆಲ್ಲರಿಗೂ ಕೂಡ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಸಿಗಲಿ. RK ಶ್ರೀಧರ್ ಅವರ ಇಂತಹ ಧರ್ಮದ ಕಾರ್ಯಗಳು ನಿರಂತರವಾಗಿ ನಿರ್ಘಳವಾಗಿ ನೆರವೇರಲಿ. ಭಗವಂತನ ಅನುಗ್ರಹದಿಂದ ಇನ್ನೇನು ಗುರುಜಿ ಅವರು ತಿಳಿಸಿದಾಗೆ ವಾತಾವರಣ ನೋಡ್ತಾ ಇದ್ರೆ ಮಳೆ ಬರೋ ಥರ ಇದೆ. ಯಾಗ ಸಂಪನ್ನಗೊಂಡಿದೆ. CV ರಾಮನ್ ನಗರದಲ್ಲಿ ಇವತ್ತಿನ ದಿವಸ ಮಳೆ ರಾರಾಜಿಸಬೇಕು. ಬರೀ CV ರಾಮನ್ ನಗರ ಅಲ್ಲ, CV ರಾಮನ್ ನಗರದಲ್ಲಿ ಈ ಒಂದು ಯಾಗ ಆಯಿತು, ಅದಕ್ಕೋಸ್ಕರ ಬೆಂಗಳೂರಲ್ಲಿ ಮಳೆ ಆಯಿತು ಅನ್ನೋ ಮಾತು ಇವತ್ತಿನ ದಿವಸ ಎಲ್ಲರೂ ಆಡ್ಬೇಕು. ಅಷ್ಟರ ಮಟ್ಟಿಗೆ ಮಳೆ ಬರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಧರ್ಮೋ ರಕ್ಷತೆ ರಕ್ಷಿತಃ, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.
ಇವತ್ತೇನು ನಾಗವಾರ ಪಾಳ್ಯದಲ್ಲಿ ಒಂದು ಅಕಾಲಿಕ ಅನಾವೃಷ್ಟಿ ಏನಾಗಿತ್ತು ರಾಜ್ಯದಲ್ಲಿ, ಈ ಒಂದು ಕಷ್ಟ ನಿವಾರಣೆಗಾಗಿ ಶ್ರೀಯುತ ಆನಂದ್ ಗುರೂಜಿಯವರ ಒಂದು ಸಾರಥ್ಯದಲ್ಲಿ ನಮ್ಮ RKS ಬಿಲ್ಡರ್ಸ್ನ ನನ್ನ ತಮ್ಮನಾದಂಥ ಶ್ರೀಧರ್ ಅವರು ಇವತ್ತೊಂದು ಸಂಕಲ್ಪ ಮಾಡಿದರು. ವರುಣದೇವನ ಕೃಪೆಗಾಗಿ ಇವತ್ತು ಮಹಾರುದ್ರ ಯಾಗವನ್ನು ನಡೆಸಬೇಕು ಅಂತ ಒಂದು ಸಂಕಲ್ಪ ಮಾಡಿ ಗುರುಗಳ ಒಂದು ಸಾರಥ್ಯದಲ್ಲಿ ಇಂದು ಅದ್ಧೂರಿಯಾಗಿ ಕಾರ್ಯಕ್ರಮ ನಡೆದಿದೆ. ಈ ಕಾರ್ಯಕ್ರಮ ಮಾಡೋದಕ್ಕೂ ಪೂರ್ವದಲ್ಲಿ ಇತ್ತೀಚೆಗೆ ನೇಪಾಳದ ಪಶುಪತಿನಾಥ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ರುದ್ರಯಾಗ ಏನು ಮಾಡಿ ಬಂದು ಮಾರನೇ ದಿನವೇ ಮಳೆ ಬಂದಿದ್ದು ಇದು ಒಂದು ಭಗವಂತನ ಆಶೀರ್ವಾದದ ಒಂದು ಆಶೀರ್ವಾದನೇ ಅನಿಸುತ್ತೆ. ಆ ಒಂದು ಆಶೀರ್ವಾದದ ಹಿನ್ನೆಲೆಯಲ್ಲಿ ಅದಕ್ಕೆ, ಯಾಕಂದರೆ ದೇವರಿಗೂ ನಾವು ಕೃತಜ್ಞತೆ ಸಲ್ಲಿಸೋದು ನಮ್ಮ ಒಂದು ಕರ್ತವ್ಯ, ಆದ್ದರಿಂದ ಗುರುಗಳ ಸಾರಥ್ಯದಲ್ಲಿ ಇನ್ನೂ ಹೆಚ್ಚಿನ ಮಳೆ ಆಗಲಿ ಅನ್ನೋ ಉದ್ದೇಶದಿಂದ RKS ಬಿಲ್ಡರ್ಸ್ನ ಶ್ರೀಧರ್ ಅವರ ಒಂದು ಸಹೃದಯವಾದಂಥ ಒಂದು ಮಾರ್ಗದರ್ಶನದಲ್ಲಿ ಒಂದು ಉತ್ತಮವಾದ ನಾಯಕತ್ವದ ಗುಣಗಳನ್ನು ಹೊಂದಿರುವಂಥ ಈ ವ್ಯಕ್ತಿ ಇನ್ನಷ್ಟು ಹೆಚ್ಚಿನ ಸಮಾಜ ಸೇವೆಯನ್ನು ಮಾಡೋದಕ್ಕೆ ಭಗವಂತ ಶಕ್ತಿ ನೀಡಲಿ. ಗುರುಗಳ ಮಾರ್ಗದರ್ಶನದಲ್ಲಿ ಇನ್ನಷ್ಟು ಎತ್ತರವಾಗಿ ಬೆಳೆದು ಉನ್ನತ ಸ್ಥಾನಗಳನ್ನು ಅಲಂಕರಿಸಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ ಅಂತ ವಿಶೇಷವಾಗಿರ್ತಕ್ಕಂಥ ತಾಯಿ, ಮುತ್ತಿನಂಥ ಮನಸ್ಸಿರ್ತಕ್ಕಂಥ ತಾಯಿ ಮುತ್ಯಾಲಮ್ಮನ ಸಾನ್ನಿಧ್ಯದಲ್ಲಿ ಇವತ್ತು ಲೋಕ ಕಲ್ಯಾಣಾರ್ಥವಾಗಿ ವಿಶೇಷವಾಗಿರ್ತಕ್ಕಂಥ ರುದ್ರ ಹವನ ನಡೀತಿದೆ. ಅಂದು ನೇಪಾಳಲ್ಲಿರ್ತಕ್ಕಂಥ ಪಶುಪತಿನಾಥನ ಸಾನ್ನಿಧ್ಯದಲ್ಲಿ ನಡೆದಂತಹ ಪೂಜಾನುಷ್ಠಾನ, ಅಲ್ಲಿ ನಡೆದಂಥ ಮಹಾಯಜ್ಞ, ಆ ಯಜ್ಞ ಅಲ್ಲಿ ಆದ ನಂತರ ರಾಜ್ಯದಲ್ಲಿ ಪುನಃ ಮಳೆಗಾಗಿ ಒಂದು ಪ್ರಾರ್ಥನೆ ಬೇಕಾಗಿತ್ತು. ಪಶುಪತಿನಾಥನ ಸಾನ್ನಿಧ್ಯದಲ್ಲೂ ವಿಶೇಷವಾಗಿರ್ತಕ್ಕಂಥ ಮಹಾಯಜ್ಞ ಆಯಿತು. ಅಂದು ಅಲ್ಲಿ ಸಾಮೂಹಿಕವಾದಂತಹ ಒಂದು ಪ್ರಾರ್ಥನೆ ಸಲ್ಲಿಸಿದ್ವಿ, ರಾಜ್ಯಕ್ಕೆ ಶೀಘ್ರವಾಗಿ ವರುಣನ ಕೃಪೆ ಆಗಬೇಕು ಎಂಬತಕ್ಕಂಥದ್ರಿಂದ. ಅಂದು ಅಲ್ಲಿ ಮಾಡಿದಂಥ ಸಂಕಲ್ಪ, ನನ್ನ ಆತ್ಮೀಯನೂ ಹೌದು, ಆಶ್ರಮದ ಪಟ್ಟ ಶಿಷ್ಯನೂ ಹೌದು, ವಿಶೇಷವಾಗಿ ಭಕ್ತಿ ಮತ್ತು ವಿಶೇಷವಾದಂಥ ಧರ್ಮ ಸಂಸ್ಕೃತಿ ಸಂಪ್ರದಾಯಬದ್ಧವಾದಂತಹ ಶ್ರೀಧರ್ ಅವರ ಈ ಒಂದು ಘನ ನೇತೃತ್ವದಲ್ಲಿ, ಅಂದರೆ ಶ್ರೀಧರ್ ಅವರು ಶ್ರದ್ಧೆಯಿಂದ ಭಕ್ತಿಯಿಂದ ನೇಪಾಳಿಗೆ ನನ್ನೊಂದಿಗೆ ಬಂದು ಅಲ್ಲಿ ದೇವಿಯ ಸಾನ್ನಿಧ್ಯದಲ್ಲಿ, ಸಾಂಬ ಸದಾಶಿವನ ಸಾನ್ನಿಧ್ಯದಲ್ಲಿ ಅಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ವಿ. ಅದೇ ಪ್ರಕಾರ ಇವತ್ತಿನ ದಿವಸ ತಾಯಿಯ ಸಾನ್ನಿಧ್ಯದಲ್ಲೂ ಮುತ್ಯಾಲಮ್ಮಳ ಸಾನ್ನಿಧ್ಯದಲ್ಲೂ ಸಹಿತ ಒಂದು ರುದ್ರಯಾಗವನ್ನು ಮಾಡಿ ಸಾಕಷ್ಟು ಜನ ಸುಮಂಗಲೆಯರಿಗೂ, ಕನ್ಯೆಯರಿಗೂ, ಮುತ್ತೈದೆಯರಿಗೂ ಪ್ರತಿಯೊಬ್ಬರಿಗೂ ಸಹಿತ ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಕೊಟ್ಟು ದೇವಿಯನ್ನು ಪ್ರಾರ್ಥನೆ ಮಾಡ್ತಿದ್ದೀವಿ. ಈಗಾಗಲೇ ಮೋಡದ ವಾತಾವರಣ ಇದೆ, ಶೀಘ್ರವಾಗಿ ವರ್ಣನ ಕೃಪೆಯಾಗಬೇಕು ಎಂಬತಕ್ಕಂಥ ಚಿಂತನೆಯಿಂದ ಮಾಡಿದಂತಹ ಇವತ್ತಿನ ಈ ಮಹಾಯಜ್ಞ ಲೋಕ ಕಲ್ಯಾಣಾರ್ಥವಾಗಿ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಅದರಲ್ಲೂ ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ, ಸರ್ವಮಂಗಳೆಯ ಈ ಮಹಾಲಕ್ಷ್ಮಿಯ ವಿಶೇಷವಾಗಿರ್ತಕ್ಕಂಥ ಮುತ್ಯಾಲಮ್ಮಳ ಸಾನ್ನಿಧ್ಯದಲ್ಲಿ ನಾಮಾರ್ಚನೆಯನ್ನು ಮಾಡಿ ವಿಶೇಷವಾದಂಥ ಪೂರ್ಣಾಹುತಿ ಮತ್ತು ಆರಾಧನೆ, ಸುಮಂಗಲೆಯರು, ಕನ್ಯೆಯರು, ಜೊತೆಗೆ ದೈವಂ ಮಾನಸರೂಪೇಣ ಪ್ರತಿಯೊಬ್ಬರ ಹೃದಯದಲ್ಲೂ ತಾಯಿ ನೆಲೆಸಿದ್ದಾಳೆ. ಆ ನೆಲೆಸಿರ್ತಕ್ಕಂಥ ತಾಯಿನ ಆರಾಧನೆ ಮಾಡೋಣ. ಹೆಣ್ಣು ಮಕ್ಕಳಿಗೆ ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಕೊಟ್ಟು, ಸುಮಂಗಲೆಯರಿಗೆ ವಸ್ತ್ರವನ್ನು ಕೊಟ್ಟು ಎಲ್ಲರ ಆಶೀರ್ವಾದವನ್ನು ಪಡೆಯುವಂತಹ ಇವತ್ತಿನ ಈ ಶುಭಗಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಭಗವತೀಂ ಶ್ರೀಂ ಲಲಿತಾಂಬಿಕಾಯರ್ವಃ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ, ನಾರಾಯಣಿ ನಮೋಸ್ತುತೆ, ನಾರಾಯಣಿ ನಮೋಸ್ತುತೆ. ಶೃಂಗಾರವಾಣಿ ಕರಿನಾದವೇ
ಇವತ್ತು ನಾವಿಲ್ಲಿ ಸೇರಿದ್ದು ಒಂದೇ ಒಂದು ಕಾರಣಕ್ಕೆ, ಅದು ಮಳೆರಾಯ ವರುಣ. ನಮ್ಮ ವರುಣ ದೇವರು ಕೃಪೆ ತೋರಿದ್ದಾರೆ. ಹೇಗಂತ ಹೇಳಿದರೆ ನೀವೆಲ್ಲ ಆಶ್ಚರ್ಯಪಡ್ತೀರಾ. ನಾವು 28ನೇ ತಾರೀಕು ನಾನು ಮತ್ತು ನಮ್ಮ ಗುರುಗಳಾದ ಮಹರ್ಷಿ ಆನಂದ್ ಗುರುಜಿಗಳು ಅವರ ಅಮೃತ ಹಸ್ತದಿಂದ ನೇಪಾಳದ ಪಶುಪತಿನಾಥನಲ್ಲಿ ನಾವೊಂದು ಯಾಗ ನಡೆಸಿದ್ದೇವೆ. ಅದು ಮಹಾರುದ್ರ ಯಾಗ. ನಾನು ಒಮ್ಮೆ ಗುರುಜಿನ ಭೇಟಿ ಮಾಡಿದಾಗ ಗುರುಜಿ ನಮ್ಮ ಪಶು ಪಕ್ಷಿಗಳು ಹಾಗೆ ನಮ್ಮ ಯೋಧರು, ರೈತರು ಇವರೆಲ್ಲ ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ. ರೈತರಂತೂ ಬಹಳಷ್ಟು ಕಷ್ಟದಲ್ಲಿದ್ದಾರೆ. ಅವರಿಗೆ ಕುಡಲಿಕ್ಕೂ ಕೂಡ ಸಹ ನೀರಿಲ್ಲ. ಇದೆಲ್ಲದರ ಬಗ್ಗೆ ಮಾಹಿತಿ ನೀಡಿದಾಗ ಗುರುಜಿಗಳು ಒಂದು ಮಾತು ಹೇಳಿದ್ರು, ನೋಡಪ್ಪ, ನೀನು ಯಾವತ್ತೂ ನಿಮ್ಮ ತಾಯಿಯ ಮಾರ್ಗದರ್ಶನ ನಡೀತಿದ್ದೆ, ಇವತ್ತು ಸಹ ನಿನ್ನ ತಾಯಿಯ ಮಾರ್ಗದರ್ಶನ ನಡೀತಿದ್ಯಾ. ಹಾಗಾದರೆ ಒಂದು ಕೆಲಸ ಮಾಡೋಣ, ನಾವು ನೇಪಾಳದ ಪಶುಪತಿನಾಥಿಗೆ ಹೋಗಿ ಮಹಾರುದ್ರ ಯಾಗನ ಮಾಡೋಣ ಅಂತ. ಅದೇ ರೀತಿ ಅವರ ಮಾರ್ಗದರ್ಶನದಲ್ಲಿ ನಾವು 28ನೇ ತಾರೀಕು ನೇಪಾಳದ ಪಶುಪತಿನಾಥನಿಗೆ ಹೋಗಿ ಮಹಾರುದ್ರ ಯಾಗ ಮಾಡಿದ್ದೇವೆ. ಅದೇ ರೀತಿಯಾಗಿ 30ನೇ ತಾರೀಕು 1ನೇ ತಾರೀಕು ಇಲ್ಲಿ ಬಹಳಷ್ಟು ಮಳೆ ಆಯಿತು. ಆ ವರುಣ ಕೃಪೆ ಕೋರಿದ್ದಾನೆ, ಹಾಗೆ ವರವನ್ನು ಸಹ ನೀಡಿದ್ದಾನೆ. ಎಲ್ಲ ಶಿವ ಮಹಿಮೆ. ಇವತ್ತಿಗೆ ನಾವು ಈ ನಾಗವಾರಪಾಳ್ಯದ ಮುಖ್ಯ ರಸ್ತೆಯಲ್ಲಿರುವ ಮುತ್ಯಾಲಮ್ಮ ದೇವಿ ದೇವಸ್ಥಾನದಲ್ಲಿ ನಾವು ಇವತ್ತೇನು ಮಹಾರುದ್ರ ಯಾಗ ಮಾಡಿ ಮತ್ತು ಸುಮಂಗಳಿಯರಿಗೆ ಅರಿಶಿನ ಕುಂಕುಮ, ದಂಪತಿಗಳ ಪೂಜೆ, ಕಿರಿಯರಿಗೆ ವಸ್ತ್ರದಾನ, ಮಹಿಳೆಯರಿಗೆ ಸೀರೆ ದಾನ, ಅನ್ನದಾನ ಇಷ್ಟು ಮಾಡಿದ್ದೇವೆ. ಬಹಳಷ್ಟು ಜನ ಇವತ್ತು ಸಂತೃಪ್ತಿಯಾಗಿದ್ದಾರೆ. ಹಾಗೆ ಅವರಿಗೆ ಗುರುಜಿಗಳು ಆಶೀರ್ವಾದ ನೀಡಿದ್ದಾರೆ. ಆ ಮಹಾರುದ್ರ ಎಲ್ಲರಿಗೂ ಸುಭಿಕ್ಷೆಯಾಗಿ ಆಶೀರ್ವಾದ ನೀಡಿದ್ದಾರೆ. ಎಲ್ಲರಿಗೂ ಸಹ ಧನ್ಯವಾದಗಳು.